ತುಂಬ ಜನ ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ಲಕ್ಷಾಂತರ ಸ್ಟೂಡೆಂಟ್ಸು ಏನು ವೆಯ್ಟ್ ಮಾಡ್ತಿದ್ದೀರಾ, ಅವರಿಗೆ ಒಂದು ಕನ್ಫ್ಯೂಷನ್ ಏನಪ್ಪ ಅಂದರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಮತ್ತು ಇಂಡಿವಿಜುವಲ್ ಪೋಸ್ಟ್ ಯಾವ್ದ್ಯಾವ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ಯಾರಿಗೂ ಗೊತ್ತಿಲ್ಲ. ಅಂದರೆ ಎಕ್ಸಾಕ್ಟ್ ನಂಬರ್ಸು ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ಏನು ನೋಟಿಫಿಕೇಶನ್ ಮಾಡಿಸಿದ್ವಿ, ಮಾಡಿಸಿದ ನಂತರ 15,000 ವೇಕೆನ್ಸಿ, ಇನಿಷಿಯಲಿ 15,000 ವೇಕೆನ್ಸಿಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಪ್ಲಸ್ ಈಗ ರೀಸೆಂಟ್ಲಿ ಇನ್ನು ಹೋರಾಟ ಮಾಡಿದಾದ್ಮೇಲೆ ಒಂದು 3,840 ಪೋಸ್ಟ್ ಜಾಸ್ತಿ ಆಗಿದೆ. ಅದು ಯಾವುದು ಏನು ಅಂತೇಳಿ ಸ್ವಲ್ಪ ಟೈಮ್ ತೊಗೊತಾ ಇದೆ. ಅಂದರೆ ನಾವು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಇನಿಷಿಯಲಿ 28 ಪೋಸ್ಟ್ ಅಷ್ಟೇ ಇದ್ದಿದ್ದು ಕಲ್ಯಾಣ ಕರ್ನಾಟಕದಲ್ಲಿ. ಆ ಪೋಸ್ಟನ್ನ ಸುಮಾರು 800 ಪೋಸ್ಟ್ ಆಯಿತು ಇನಿಷಿಯಲಿ. ಅದಾದಮೇಲೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿಸೋದಕ್ಕೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಇದ್ವಿ. ಮತ್ತು ನಾವು ಕಲಬುರಗಿಯಲ್ಲಿ ಒಂದು ಹೋರಾಟ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ಈಗ ಸರ್ಕಾರದಲ್ಲಿ ಸ್ವಲ್ಪ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಆಗಿದೆ. ಅದು ಯಾವ ಪೋಸ್ಟ್ ಅಂತ ಹೇಳ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಫರ್ದರ್ 100% ಒಂದು ಹೋರಾಟ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಮತ್ತು ತುಂಬ ಜನ ಆಸ್ಪಿರೆಂಟ್ಸು ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ ಎಷ್ಟಿದೆ, ಮತ್ತು HSTR ಎಷ್ಟಿದೆ, GPSTR ಎಷ್ಟಿದೆ, ಮತ್ತು ದೈಹಿಕ ಶಿಕ್ಷಕರ ಪೋಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ದಾರೆ. ಅದರಲ್ಲಿ 15,000 ಪೋಸ್ಟಲ್ಲಿ ಡಿವೈಡ್ ಆಗಿರೋಂಥ ಪೋಸ್ಟು ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಪೋಸ್ಟು ಎಷ್ಟಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಮೊದಲನೇದಾಗಿ GPSTR ಪೋಸ್ಟು ಕಲ್ಯಾಣ ಕರ್ನಾಟಕದಲ್ಲಿ 15,000 ಪೋಸ್ಟಲ್ಲಿ 6,967 ಪೋಸ್ಟು ಕಲ್ಯಾಣ ಕರ್ನಾಟಕಕ್ಕೆ. 15,000 ಪೋಸ್ಟಲ್ಲಿ 18,840 ಪೋಸ್ಟಲ್ಲ, 15,000 ಪೋಸ್ಟಲ್ಲಿ 6,967 ಪೋಸ್ಟು. ಅದರಲ್ಲಿ ಟೋಟಲ್ 5 ಫಾರ್ ಎಕ್ಸಾಂಪಲ್ ಹೇಳೋದು GPSTR, HSTR ಮತ್ತು PSTR, ಫಿಸಿಕಲ್ ಟೀಚರು, ಕಂಪ್ಯೂಟರ್ ಟೀಚರು. ಇಷ್ಟರಲ್ಲಿ 5 ಇದಕ್ಕೆ 6,967 ಪೋಸ್ಟ್ ಇದೆ. ಒಂದು PSTRದು ಕಲ್ಯಾಣ ಕರ್ನಾಟಕದಲ್ಲಿ 3,228 ಪೋಸ್ಟು, 15,000 ಪೋಸ್ಟಲ್ಲಿ 3,228 ಪೋಸ್ಟ್ ಇದೆ. ಯಾವುದು GPSTR. HSTR ಬಂದರೆ 2,214 ಪೋಸ್ಟು, PSTR 800 ಪೋಸ್ಟ್ ಇದೆ. ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ ಫಿಸಿಕಲ್ ಟೀಚರು 425 ಪೋಸ್ಟ್ ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಎಷ್ಟಿದೆ ಅಂತಂದರೆ 300 ಪೋಸ್ಟು, ಟೋಟಲ್ 6,967 ಪೋಸ್ಟು. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕ ಅಂತ ಬಂದರೆ GPSTR ಪೋಸ್ಟು ಜಾಸ್ತಿ ಆದರೆ ಹೈಯೆಸ್ಟ್ ಇದೆ ಇರೋದು 5,272 ಪೋಸ್ಟು. ನೆಕ್ಸ್ಟು HSTR 2,286 ಪೋಸ್ಟು. ಇದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ PSTR ತುಂಬ ಕಡಿಮೆ ಪೋಸ್ಟ್ ಇದೆ, ಬರೀ 100 ಪೋಸ್ಟ್ ಇದೆ. ಫಿಸಿಕಲ್ ಎಜುಕೇಷನ್ ಟೀಚರ್ಸು ಟೋಟಲ್ ಬಂದು 175 ಪೋಸ್ಟ್ ಇದೆ. ನಂತರ ಕಂಪ್ಯೂಟರ್ ಸೈನ್ಸ್ ಟೀಚರ್ಸು 200 ಪೋಸ್ಟು, ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ. ಟೋಟಲ್ ಬಂದು 8,033 ಪೋಸ್ಟು. 8,033 ಪೋಸ್ಟು ನಾನ್ ಕಲ್ಯಾಣ ಕರ್ನಾಟಕ ಮತ್ತು 6,967 ಪೋಸ್ಟು ಕಲ್ಯಾಣ ಕರ್ನಾಟಕ. ಇದು ಟೋಟಲ್ 15,000 ಆಗಿರೋದು. ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಪೋಸ್ಟು ಜಾಸ್ತಿ ಮಾಡಿದ್ದೀನಿ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಅದು ಯಾವುದು ಅಂತೇಳಿ, ಅದು ಆ್ಯಕ್ಚುಲಿ ನಾವು ಪ್ರೈಮರಿ ಸ್ಕೂಲ್ ಟೀಚರ್ದು ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿಸ್ಬೇಕಂತೇಳಿ ಹೋರಾಟ ಮಾಡಿರೋದು. ಈ ಒಂದು ಇಷ್ಟು ಮಾಹಿತಿನ ಇಟ್ಕೊಂಡು ನಿಮಗೆ ಯಾವುದು ಸೂಕ್ತ ಮತ್ತು ಯಾವುದಕ್ಕೆ ಓದಿದ್ರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಶಿಕ್ಷಣ ಇಲಾಖೆಯಿಂದ ಮ್ಯಾಕ್ಸಿಮಮ್ ನಾವು ಕೊಟ್ಟಿರೋಂಥ ಡೇಟು ಜುಲೈ 15th ಒಳಗಡೆ ಅವ್ರು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ವಿ. ಜುಲೈ 15th ಏನಾದರೂ ಒಳಗಡೆ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದರೆ ನಾವೊಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತಲೇ ಹೇಳಿದ್ದೀವಿ. ಯಾಕೆಂದರೆ ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡು ನೋಟಿಫಿಕೇಶನ್ಸ್ ಮಾಡಲೇಬೇಕು. ಮತ್ತು ಒಂದು ನೋಟಿಫಿಕೇಶನ್ ಆದಮೇಲೆ ಮ್ಯಾಕ್ಸಿಮಮ್ ನಿಮಗೆ 3 months ಟೈಮ್ ಇರುತ್ತೆ. ಅದರೊಳಗಡೆ ಎಲ್ಲ ವೇಕೆನ್ಸಿನೂ ಅಂದರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ತುಂಬ ಇವಾಗಲಿಂದ ಟೀಚರ್ ಆಸ್ಪಿರೆಂಟ್ಸು ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ. ಈ ಒಂದು ವಿಚಾರವಾಗಿ ನಿಮಗೆ ಕಂಪ್ಲೀಟ್ ಮಾಹಿತಿ ಯಾವುದೇ ಪೋಸ್ಟ್ ಎಷ್ಟಿದೆ ಅಂತೇಳಿ ನಿಮಗೆ ತಿಳಿಸಿದ್ದೀನಿ. ಇದು 15,000 ಲೇನ್ ಪೋಸ್ಟ್ ಇದೆ, ಅದನ್ನು ಡಿವೈಡ್ ಆಗಿರೋದು. ಇದು ಬಿಟ್ಟು ನಿಮಗೆ ಯಾವ್ಯಾವ ಪೋಸ್ಟ್ ಅಂದರೆ PU ಲೆಕ್ಚರರ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, ಡಿಪ್ಲೊಮೊ, ಪಾಲಿಟೆಕ್ನಿಕ್ಕು, ಅದೆಲ್ಲನೂ ನಿಮಗೆ ಸಪ್ರೇಟ್ ತಿಳಿಸ್ತೀನಿ. ಮತ್ತು ಅದನ್ನೆಲ್ಲ ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಮಾಡಿಸ್ತಾ ಇದ್ದೀವಿ. ಇದು ಅಷ್ಟೇ, ಶಿಕ್ಷಣ ಇಲಾಖೆಯಿಂದ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ಮತ್ತೆ ಅದು ಅಬ್ಜೆಕ್ಷನ್ ಬರಬೇಕು. ಅದು ಸ್ಪೀಡಪ್ ಮಾಡಿ ಬೇಗ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ಯಾರೆಲ್ಲ ಸಹಕರಿಸಿದ್ರ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಮತ್ತು ಟೀಚರ್ ಆಸ್ಪಿರೆಂಟ್ಸ್ ಪ್ರತಿ ಸತಿ ನಾವು ಕರೆದಾಗೆಲ್ಲ ಸುಮಾರು 50 ಜನ, 100 ಜನ, 200 ಜನ ಬಂದು ಸಹಕರಿಸಿದ್ದೀರ. ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಇದು ನೇಮಕಾತಿ ಮಾಡಿ ಅಂತ ಹೇಳಿ ಒತ್ತಡ ಮಾಡ್ತಾ ಇದ್ದೀವಿ. ಇದಕ್ಕೇನಾದರೂ ಸ್ಪಂದಿಸಿಲ್ಲ ಅಂದರೆ ಸರ್ಕಾರದ ವಿರುದ್ಧ 100% ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.